Good morning everyone. Today we are continue the chapter How do organisms reproduce? In previous class we should discuss about the importance of reproduction, how the organisms create the exact copies of themselves, the importance of variation and types of reproduction, asexual and sexual reproduction. So now today we are going to study the topic fission. Fission is an asexual reproduction by which a unicellular organism divides and forms two or more new individuals. Asexual, recalled about that in your previous class, asexual reproduction. Asexual reproduction means the organisms which reproduce themselves. That organisms are called asexual reproductions. And unicellular organisms. Unicellular organisms means the organisms which contains single cell. That organisms are called unicellular organisms. ಒಂದೇ ಒಂದು ಸೆಲ್ಲನ್ನು ಇರ್ತಕ್ಕಂತಹ ಆರ್ಗ್ಯಾನಿಸಮ್ಸನ್ನು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. So fission means it can be organisms divides and forms two or more new individuals. Fission ಅಂದರೆ ಒಂದೇ ಒಂದು ಆರ್ಗ್ಯಾನಿಸಮ್ಸನ್ನು ಒಂದೇ ಒಂದು ಜೀವಿಯನ್ನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಹೊಸ ಜೀವಿಯನ್ನು ಫಾರ್ಮೇಷನನ್ನು ಮಾಡೋದನ್ನು ಫಿಷನ್ ಅಂತ ಕರಿತೀವಿ. ಫಿಷನ್ ಈಸ್ ಆಫ್ ಟೂ ಟೈಪ್ಸ್. ಇದರಲ್ಲೂ ಕೂಡ ಎರಡು ವಿಧ. ದಿ ಆರ್ ಬೈನರಿ ಫಿಷನ್ ಆ್ಯಂಡ್ ಮಲ್ಟಿಪಲ್ ಫಿಷನ್. ಸೊ ಬೈನರಿ ಫಿಷನ್. So binary fission means the parent cells divide into two daughter cells is called binary fission. Binary fission ಅಂದರೆ ಪೇರೆಂಟ್ ಸೆಲ್ಸನ್ನು ಎರಡು ಡಾಟರ್ ಸೆಲ್ಸ್ ಆಗಿ ಡಿವೈಡ್ ಆಗೋದನ್ನು ಬೈನರಿ ಫಿಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಮೀಬಾ. ಸೊ ಅಬ್ಸರ್ವ್ ದ ಫಿಗರ್ ನಂಬರ್ 1. ಸೊ ಹಿಯರ್ ಅಮೀಬಾ ಟೂ ಸೆಲ್ಸ್ ಆರ್ ಫಾರ್ಮ್ಡ್. ಒಂದೇ ಒಂದು ಆರ್ಗ್ಯಾನಿಸಮ್ ಆಗಿರ್ತಕ್ಕಂತಹ ಅಮೀಬಾವನ್ನು ಡಿವೈಡ್ ಆಗಿ ಟೂ ಡಾಟರ್ ಸೆಲ್ಸನ್ನು ಫಾರ್ಮೇಷನ್ ಆಗಿದೆ. ದಟ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಬೈನರಿ ಫಿಷನ್. ಸೊ ಹೌ ದ ಆರ್ಗ್ಯಾನಿಸಮ್ಸ್ ಆರ್ ಡಿವೈಡೆಡ್ ಇಂಟು ಟೂ ಡಾಟರ್ ಸೆಲ್ಸ್. ಹಿಯರ್ ಫಸ್ಟ್ ದ ನ್ಯೂಕ್ಲಿಯಸ್ ಡಿವೈಡ್ಸ್ ಆ್ಯಂಡ್ ಫಾರ್ಮ್ಸ್ ದ ಟೂ ನ್ಯೂಕ್ಲಿಯೈ. ಫಸ್ಟ್ ಏನಾಗಿದೆ, ಅಟ್ ದ ಸೆಂಟರ್ ಆಫ್ ದ ಅಮೀಬಾ ಹಿಯರ್ ನ್ಯೂಕ್ಲಿಯಸ್ ಆರ್ ದೇರ್. ನ್ಯೂಕ್ಲಿಯಸ್ಸಿನ ಭಾಗದಲ್ಲಿ ಬ್ಲ್ಯಾಕ್ ಚುಕ್ಕಿ ಇದೆಯಲ್ಲ ಅದನ್ನು ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸನ್ನು ಡಿವೈಡನ್ ಆಗಿ ಟೂ ನ್ಯೂಕ್ಲಿಯನ ಫಾರ್ಮೇಷನ್ ಆಗಿದೆ. ಸೊ ದೆನ್ ದ ಸೈಟೋಪ್ಲಾಸಮ್ ಡಿವೈಡ್ಸ್ ಆ್ಯಂಡ್ ಫಾರ್ಮ್ಸ್ ದ ಟೂ ಡಾಟರ್ ಸೆಲ್ಸ್. ಆಮೇಲೆ ಅದರ ಒಳಗಡೆ ಇರ್ತಕ್ಕಂತಹ ಸೈಟೋಪ್ಲಾಸಮ್ ಫ್ಲೂಯಿಡ್ ಫಾರ್ಮಲ್ಲಿ ಇರ್ತಕ್ಕಂತಹ ಸೈಟೋಪ್ಲಾಸಮನ್ನು ಡಿವೈಡ್ ಆಗಿ ಟೂ ಡಾಟರ್ ಸೆಲ್ಸ್ ಆಗಿ ಫಾರ್ಮೇಷನ್ಸನ್ನು ಆಗುತ್ತೆ. ಸೊ ಅದನ್ನು ಬೈನರಿ ಫಿಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಮೀಬಾ, ಪ್ಯಾರಾಮೀಷಿಯಮ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಬೈನರಿ ಫಿಷನ್. ಆ್ಯಂಡ್ ದೆನ್ ಮಲ್ಟಿಪಲ್ ಫಿಷನ್. So in this method, one organism divides into many daughter cells. That organisms are called multiple fission. ಒಂದೇ ಒಂದು ಆರ್ಗ್ಯಾನಿಸಮನ್ನು ಏನಾಗುತ್ತೆ ಮೆನಿ ಡಾಟರ್ ಸೆಲ್ಸ್ ಆಗಿ ಡಿವೈಡ್ಸನ್ನು ಆಗುತ್ತೆ. ಸೊ ದಟ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಮಲ್ಟಿಪಲ್ ಫಿಷನ್. ಫಾರ್ ಎಕ್ಸಾಂಪಲ್ ಲಿಶ್ಮೇನಿಯಾ, Plasmodium are the examples of the multiple cells because it can be divided to the more than the one daughter cells. That organisms are called multiple fission. Binary fission ಅಂದರೆ ಒಂದೇ ಸೆಲ್ಲಿಂದ ಎರಡು ಡಾಟರ್ ಸೆಲ್ಸ್ ಆಗಿ ಡಿವೈಡ್ ಆಗೋದನ್ನು ಬೈನರಿ ಫಿಷನ್ಸ್ ಅಂತ ಕರಿತೀವಿ. ಮಲ್ಟಿಪಲ್ ಫಿಷನ್ಸ್ ಅಂದರೆ ಒಂದೇ ಸೆಲ್ಲಿಂದ ಟೂ ಆರ್ ಮೋರ್ ಡಾಟರ್ ಸೆಲ್ಸ್ ಆಗಿ ಡಿವೈಡ್ ಆಗೋದನ್ನು ಮಲ್ಟಿಪಲ್ ಫಿಷನ್ಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಬಡ್ಡಿಂಗ್. So in this method, a bud-like projection is formed on the surface of the body. So that organisms are called bud. ಸೊ ಈ ಒಂದು ಬಡ್ಡಿಂಗ್ ಅಂದರೆ ಸೊ ಆರ್ಗ್ಯಾನಿಸಮ್ಸಿನ ಬಾಡಿಯ ಮೇಲೆ ಒಂದು ಮೊಗ್ಗಿನ ಥರ ಬಡ್ಡಿನ ಥರ ಏನಾಗುತ್ತೆ ಒಂದು ಹೊಸದಾಗಿರ್ತಕ್ಕಂತಹ ನ್ಯೂ ಆರ್ಗ್ಯಾನಿಸಮನ್ನು ಫಾರ್ಮೇಷನನ್ನು ಆಗುತ್ತೆ. ಆ ಒಂದು ನ್ಯೂ ಆರ್ಗ್ಯಾನಿಸಮನ್ನು ಫಾರ್ಮೇಷನ್ ಆಗೋದೇ ಬಡ್ಡಿಂಗ್ ಅಂತ ಕರಿತೀವಿ. ಸೊ ಅಬ್ಸರ್ವ್ ದ ಫಿಗರ್ ನಂಬರ್
1 ಆ್ಯಂಡ್ 2 ಬಡ್ ಮತ್ತು ಈಸ್ಟ್. ಇದರಲ್ಲಿ ಆ್ಯರೋಮಾರ್ಕ್ ಮೂಲಕ ತೋರಿಸಿದ್ದಾರೆ BUD ಬಡ್ ಅಂತ. ಸೊ ಬಾಡಿಯ ಸರ್ಫೇಸಿನ ಮೇಲೆ ಬಡ್ಡನ್ನು ಫಾರ್ಮೇಷನ್ ಆಗಿ, ಸೊ ದೀಸ್ ಬಡ್ ದೆನ್ ಡೆವಲಪ್ಸ್ ಇಂಟು ನ್ಯೂ ಇಂಡಿವಿಜುವಲ್. ಆ ಬಡ್ಡನ್ನು ಮೆಚುರಿಟಿಗೆ ಬಂದಾಗ ಅದನ್ನು ಕಟ್ಟಾಗಿ ಸಪ್ರೇಟಾಗಿ ಬ್ರೋಕನನ್ನಾಗಿ ಒಂದು ನ್ಯೂ ಇಂಡಿವಿಜುವಲ್ ಆಗಿ ಅದನ್ನ ಫಾರ್ಮೇಷನ್ಸನ್ನು ಆಗುತ್ತೆ. ಇದನ್ನು ಎಕ್ಸಾಂಪಲ್ಸ್ ಆಫ್ ದ ಏಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತಲೂ ಕೂಡ ಹೇಳ್ಬೋದು. It is then separate from the parents and forms an independent individual. For example, ಹೈಡ್ರಾ ಈಸ್ಟ್ ತನ್ನ ಬಾಡಿಯ ಸರ್ಫೇಸಿನ ಮೇಲೆ ಬಡ್ಡನ್ನು ಫಾರ್ಮೇಷನ್ಸ್ ಆಗಿ ಮೆಚುರಿಟಿಗೆ ಬಂದಾಗ ಆ ಬಡ್ಡನ್ನು ಬ್ರೋಕನನ್ನಾಗಿ ಸಪ್ರೇಟಾಗಿ ಒಂದು ನ್ಯೂ ಇಂಡಿವಿಜುವಲನ್ನು ಫಾರ್ಮೇಷನ್ಸನ್ನು ಆಗುತ್ತೆ. ಸೊ ದಟ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಬಡ್ಡಿಂಗ್. ಆ್ಯಂಡ್ ದೆನ್ ರೀಜನರೇಷನ್. So regeneration means in this method a part of the body, if the organisms if cut or broken, can develop into new individuals. That organisms are called regeneration. Andre, so observe the figure number 1. So this is the regeneration in planaria ಮತ್ತು ಹೈಡ್ರಾ. ಎರಡು ಕೂಡ ಫಿಗರನ್ನು ಅಬ್ಸರ್ವನ್ನ ಮಾಡಿರಿ. ಇಫ್ ದ ಬಾಡಿ ಈಸ್ ಕಟ್ ಇಂಟು ಎ ಬ್ರೋಕನ್ ಆರ್ಗ್ಯಾನಿಸಮ್ಸ್ ಕಟ್ ಆರ್ ಬ್ರೋಕನ್ ಇಂಟು ಮೆನಿ ಪೀಸಸ್, each pieces growth and into a complete organisms are formed are called regeneration. ಒಂದು ಜೀವಿಯು ಏನಾಗುತ್ತೆ ಅಂದರೆ ನಾವು ಕಟ್ ಮಾಡಿದ್ರೆ ಅದನ್ನು ಸತ್ತು ಹೋಗಿಬಿಡುತ್ತೆ. ಆದರೆ ಈ ಒಂದು ಪ್ಲೆನೇರಿಯಾವನ್ನು ನೀವು 3 ಭಾಗವಾಗಿ ಅದನ್ನು ಕಟ್ ಮಾಡಿದರೂ ಕೂಡ ಪ್ರತಿಯೊಂದು ಪೀಸಸಲ್ಲೂ ಕೂಡ ಏನಾಗುತ್ತೆ, ಒಂದು ಹೊಸದಾಗಿರ್ತಕ್ಕಂತಹ ನ್ಯೂ ಇಂಡಿವಿಜುವಲನ್ನು ಫಾರ್ಮೇಷನ್ ಆಗುತ್ತೆ, ಹೊಸದಾಗಿರ್ತಕ್ಕಂತಹ ಜೀವಿಯನ್ನು ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನು ನಾವು ರೀಜನರೇಷನ್ ಅಂತ ಕರಿತೀವಿ. ಇಲ್ಲಿ ತೋರಿಸಿದ್ದಾರೆ ಫಿಗರಿನ ಮೂಲಕ. ಪ್ಲನೇರಿಯಾವನ್ನು ಹೆಡ್, ಥೊರ್ಯಾಕ್ಸ್ ಮತ್ತು ಟೈಲ್ ಭಾಗದಲ್ಲಿ 3 ಭಾಗವಾಗಿ ಅದನ್ನು ಡಿವೈಡ್ ಆಗಿದ್ರೂ ಕೂಡ ಪ್ರತಿ ಭಾಗದಿಂದ ಹೊಸದಾಗಿರ್ತಕ್ಕಂತಹ ಪ್ಲನೇರಿಯಾನ ಫಾರ್ಮೇಷನ್ ಆಗಿದೆ. ಸೊ ದಟ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ರೀಜನರೇಷನ್. ಸೊ ಫಾರ್ ಎಕ್ಸಾಂಪಲ್ ಹೈಡ್ರಾ ಆಗಿರ್ಬೋದು, ಪ್ಲನೇರಿಯಾ ಆಗಿರ್ಬೋದು, ಸ್ಟಾರ್ ಫಿಶ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ರೀಜನರೇಷನ್. ಆ್ಯಂಡ್ ದೆನ್ ಫ್ರಗ್ಮೆಂಟೇಷನ್ಸ್. Fragmentations means in this method the body of a simple multicellular organisms break up into smaller pieces on maturation and each fragment develops into new individuals. ಇದನ್ನ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಫ್ರಗ್ಮೆಂಟೇಷನ್ ಇನ್ ಸ್ಪೈರೋಗೆರಾ. ಈ ಒಂದು ಆರ್ಗ್ಯಾನಿಸಮನ್ನು ಸ್ಮಾಲ್ ಪೀಸಸ್ ಆಗಿ ಅದನ್ನು ನಾವು ಕಟ್ ಮಾಡಿದರೂ ಕೂಡ ಸೊ ಪ್ರತಿಯೊಂದು ಪೀಸಸ್ಸು ಕೂಡ ಮೆಚುರೇಷನನ್ನು ಹೊಂದ್ಕೊಂಡು ಒಂದು ಹೊಸದಾಗಿರ್ತಕ್ಕಂತಹ ಜೀವಿಯನ್ನು ಪ್ರತಿಯೊಂದು ಪೀಸಸ್ಸಿಂದ ಒಂದು ಫಾರ್ಮೇಷನ್ ಆಗುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಫ್ರಗ್ಮೆಂಟೇಷನ್. Or simply to say, the organisms break up into smaller pieces upon maturation and each piece develop into new individuals. ಸ್ಮಾಲ್ ಪೀಸಸ್ ಆಗಿ ಅದನ್ನು ಬ್ರೇಕಪ್ ಮಾಡಿದರೂ ಕೂಡ ಸೊ ಅದನ್ನು ಮೆಚುರೇಷನಿಗೆ ಬಂದಾಗ ಆ ಒಂದು ಪೀಸು ಕೂಡ ಡೆವಲಪನ್ನಾಗಿ ಒಂದು ನ್ಯೂ ಇಂಡಿವಿಜುವಲನ್ನು ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನೇ ನಾವು ಏನಂತ ಕರಿತೀವಿ, ಫ್ರಗ್ಮೆಂಟೇಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸ್ಪೈರೋಗೆರಾ. And then spore formation. So in this method structures called sporangia produce tiny cells called spores. So observe this figure. See ಈ ಫಿಗರನ್ನು ನೀವು ಅಬ್ಸರ್ವನ್ನ ಮಾಡಿರಿ. ಇದರಲ್ಲಿ ಸ್ಪೊರಾಂಜಿಯಮ್, ಸ್ಪೋರ್ಸ್, ಸ್ಪೊರಾಂಜಿಯೋಫೋರ್, ಜರ್ಮಿನೇಟಿಂಗ್ ಸ್ಪೋರ್, ಸ್ಟೋಲನ್ ಆ್ಯಂಡ್ ರೈಸಾಯ್ಡ್ಸ್ ಅನ್ನು ಇದೆ. ಈ ಸ್ಪೊರಾಂಜಿಯಮಿನ ಒಳಗಡೆ ಏನಿರುತ್ತೆ, ಸ್ಪೋರ್ಸನ್ನು ಇರುತ್ತೆ. ಆ ಒಂದು ಸ್ಪೋರ್ಸ್ಗಳನ್ನು ಏನಾಗುತ್ತೆ, ಸೊ ವೆನ್ ಇಟ್ಸ್ ಕ್ಯಾನ್ ಬೆನ್ ಕಮ್ ಇನ್ ಕಾಂಟ್ಯಾಕ್ಟ್ ಇನ್ ಟು ದ ಮಾಯ್ಸ್ಟ್ ಸರ್ಫೇಸ್, ನೆಲದ ಮೇಲೆ ಅದನ್ನು ಬೀಳಿದಾಗ ಒಂದು ನ್ಯೂ ಆಗಿರ್ತಕ್ಕಂತಹ ಒಂದು ಸ್ಪೊರಾಂಜಿಯಮನ್ನು ಫಾರ್ಮೇಷನ್ಸನ್ನು ಆಗುತ್ತೆ. ಸೊ ಅದನ್ನೇ ನಾವು ಸ್ಪೋರ್ ಫಾರ್ಮೇಷನ್ಸ್ ಅಂತ ಕಾಂಗ್ರೆಸ್ ಗಿಡ ಅಂತ ನಾವು ಹೇಳ್ತೀವಿ. ಎಲ್ಲರೂ ಕೂಡ ನೀವು ನೋಡಿರ್ಬೋದು. ಸೊ ಅದು ನೀವು ಮುಟ್ಟಿದ್ರೆ ಅದನ್ನು ನಿಮಗೆ ಸೀಡ್ಸ್ ಎಲ್ಲ ಕೂಡ ನಿಮ್ಮ ಕೈಗೆ ತಟ್ಟುತ್ತೆ. ಆ ಒಂದು ಸೀಡ್ಸನ್ನು ಏನಾಗುತ್ತೆ ಅಂದರೆ ಕಾಂಗ್ರೆಸ್ ಗಿಡ ಎಲ್ಲರೂ ಕೂಡ ನೀವು ನೋಡಿದ್ದೀರಾ. ಸೊ ಆ ಒಂದು ಸೀಡ್ಸನ್ನು ಏನಾಗುತ್ತೆ, ಒಂದು ಮಾಯ್ಸ್ಟ್ ಸರ್ಫೇಸಲ್ಲಿ ಅದನ್ನು ಬಿದ್ದು ಅದು ಒಂದು ಹೊಸದಾಗಿರ್ತಂತಹ ನ್ಯೂ ಇಂಡಿವಿಜುವಲನ್ನು ಫಾರ್ಮೇಷನ್ ಆಗುತ್ತೆ. ದಟ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಸ್ಪೋರ್ ಫಾರ್ಮೇಷನ್ಸ್. ಇನ್ ದಿಸ್ ಮೆಥಡ್ ಸ್ಟ್ರಕ್ಚರ್ಸ್ ಕಾಲ್ಡ್ ಸ್ಪೊರಾಂಜಿಯಾ ಪ್ರೊಡ್ಯೂಸ್ ಟೈನಿ ಸೆಲ್ಸ್ ಕಾಲ್ಡ್ ಸ್ಪೋರ್ಸ್. When the spores come in contact with the moist surface and it develops into new individual. For example, Rhizophus, macaw and Penicillium are the examples of the spore formation. And then vegetative propagation. So vegetative propagation means, so in this method new plants are produced
ಫ್ರಮ್ ದ ವೆಜಿಟೇಟಿವ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ಸ್. ಸೊ ಈ ಒಂದು ಮೆಥಡಲ್ಲಿ ಪ್ಲ್ಯಾಂಟಿನ ಒಂದು ಪಾರ್ಟ್ಸಿಂದ ಏನಾಗುತ್ತೆ, ಒಂದು ಹೊಸದಾಗಿರ್ತಕ್ಕಂತಹ ಪ್ಲ್ಯಾಂಟ್ಸನ್ನು ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನು ವೆಜಿಟೇಟಿವ್ ಪ್ರಾಪಗೇಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರೂಟ್, ಸ್ಟೆಮ್ ಆರ್ ಲೀಫ್ ಆರ್ ದ ವೆಜಿಟೇಟಿವ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ಸ್. ಫಾರ್ ಎಕ್ಸಾಂಪಲ್, ರೂಟ್ಸ್. ಫ್ರಮ್ ರೂಟ್ಸ್, ಡಾಲಿಯಾ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ. ಸೊ ಡಾಲಿಯಾ ಮತ್ತು ಸ್ವೀಟ್ ಪೊಟ್ಯಾಟೊ ಪ್ಲ್ಯಾಂಟ್ಸನ್ನು ರೂಟ್ಸಿನ ಮೂಲಕ ಒಂದು ನ್ಯೂ ಪ್ಲ್ಯಾಂಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಫ್ರಮ್ ಸ್ಟೆಮ್, ಮತ್ತು ಸ್ಟೆಮ್ಮಿಂದ ಪೊಟ್ಯಾಟೊ ಮತ್ತು ಜಿಂಜೋ ಅನ್ನೋ ಫಾರ್ಮೇಷನ್ ಆಗುತ್ತೆ. ಲೀಫಿಂದ ಬ್ರಯೋಫಿಲಮ್ ಆ್ಯಂಡ್ ಬೆಗೋನಿಯಾ ಅಂತಕ್ಕಂತಹ ಪ್ಲ್ಯಾಂಟ್ಸನ್ನು ಫಾರ್ಮೇಷನ್. ಸೊ ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ಸ್ಟೆಮ್ ಮತ್ತು ಲೀಫಿನ ಮೂಲಕ ಒಂದು ನ್ಯೂ ಪ್ಲ್ಯಾಂಟ್ಸನ್ನು ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ಫಿಗರನ್ನು ಅಬ್ಸರ್ವ್ ಮಾಡಿರಿ. So you can easily know that how the new plants are formed from the roots, stem and then leaves. So plants produced by vegetative propagation produce flowers and fruits earlier than those produced from seeds. So ನೀವು ಸೀಡ್ಸ್ಗಳನ್ನು ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನೀವು ನೋಡ್ತೀರಾ. ಏನಾಗುತ್ತೆ, ಫ್ಲವರ್ಸನ್ನು ಬೀಳುತ್ತೆ, ಫ್ಲವರ್ಸನ್ನು ಸೀಡ್ಸ್ ಇರುತ್ತೆ, ಸೀಡ್ಸಿಂದ ಫ್ಲವರ್ಸ್ ಆಗುತ್ತೆ, ಫ್ಲವರ್ಸಿಂದ ಫ್ರೂಟ್ಸನ್ನು ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ಕೂಡ ನೀವು ನೋಡ್ತೀರಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ದ ವೆಜಿಟೇಟಿವ್ ಪ್ರಾಪಗೇಷನ್. It also helps in the propagation of plants which do not produce seeds like rose, jasmine, banana. ಮತ್ತು ಇನ್ನೊಂದು ರೀತಿಯಲ್ಲಿ ನಾವು ಇದನ್ನು ಹೇಳಬೇಕಂದ್ರೆ, ಸೊ ಸೀಡ್ಸಿನ ಮೂಲಕ ಬೆಳೆದೇ ಇರ್ತಕ್ಕಂತಹ ಏನು ಪ್ಲ್ಯಾಂಟ್ಸ್ಗಳನ್ನು ಇದೆಯೋ, ಪ್ರೊಡ್ಯೂಸ್ ಆಗದೇ ಇರ್ತಕ್ಕಂತಹ ಏನು ಪ್ಲ್ಯಾಂಟ್ಸ್ಗಳನ್ನು ಇದೆಯೋ ಆ ಒಂದು ಪ್ಲ್ಯಾಂಟ್ಸನ್ನು ಗ್ರೋತ್ ಆಗೋಕ್ಕೂ ಕೂಡ ಇದನ್ನ ಹೆಲ್ಪ್ ಮಾಡುತ್ತೆ. ಸೊ ವಿತೌಟ್ ದ ಹೆಲ್ಪ್ ಆಫ್ ದ ಸೀಡ್ಸ್ ದ ಪ್ಲ್ಯಾಂಟ್ಸ್ ಆರ್ ಪ್ರೊಡ್ಯೂಸ್ಡ್ ಲೈಕ್ ರೋಸ್, ಜಾಸ್ಮಿನ್, ಬನಾನಾ. ಸೊ ಸೀಡ್ಸ್ನ ಸಹಾಯವಿಲ್ಲದೆ ಬೆಳೆಯತಕ್ಕಂತಹ ಪ್ಲ್ಯಾಂಟ್ಸ್ ಯಾವುದಪ್ಪ ಅಂದರೆ ರೋಸು, ಜಾಸ್ಮಿನ್ ಮತ್ತು ಬನಾನಾ. ಸೊ ಇದನ್ನು ಸ್ಟೆಮ್, ರೂಟ್ ಅಥವಾ ಲೀಫಿಂದನೇ ಏನಾಗುತ್ತೆ, ಈ ಒಂದು ಪ್ಲ್ಯಾಂಟ್ಸ್ಗಳನ್ನು ಪ್ರೊಡ್ಯೂಸ್ ಆಗ್ತಕ್ಕಂಥದ್ದನ್ನು ನಾವು ಡೆವಲಪ್ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ವೆಜಿಟೇಟಿವ್ ಪ್ರಾಪಗೇಷನ್ಸ್ ಕ್ಯಾನ್ ಆಲ್ಸೋ ಬಿ ಡನ್ ಆರ್ಟಿಫಿಷಿಯಲಿ. ಮತ್ತು ವೆಜಿಟೇಟಿವ್ ಪ್ರಾಪಗೇಷನನ್ನು ಆರ್ಟಿಫಿಷಿಯಲಿ ಆಗಿ ಕೂಡ ನಾವು ಏನು ಮಾಡಬಹುದು, ಡೆವಲಪನ್ನು ಮಾಡ್ಬೋದು. ಯಾವ ಥರ? ಬೈ ಕಟ್ಟಿಂಗ್. ಅದರ ಸ್ಟೆಮ್ಮನ್ನು ಕಟ್ ಮಾಡೋದರ ಮೂಲಕ ಲೇಯರಿಂಗ್, ಪ್ಲ್ಯಾಂಟ್ಸಲ್ಲಿ ಇರ್ತಕ್ಕಂತಹ ಏನು ಬ್ರ್ಯಾಂಚಸನ್ನು ಇರುತ್ತೋ ಆ ಬ್ರ್ಯಾಂಚಸ್ಸನ್ನೇ ಲೇಯರಿನ ಮಾಡಿ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನು ಗ್ರಾಫ್ಟಿಂಗ್. ಸೊ ಪ್ಲ್ಯಾಂಟ್ಸನ್ನು ಏನು ಸ್ಟೆಮ್ಸನ್ನು ಇರುತ್ತೋ, ಸೊ ಜೀನ್ಸನ್ನು ಅಳವಡಿಸಿ ಪ್ಲ್ಯಾಂಟ್ಸಲ್ಲಿರ್ತಕ್ಕಂತಹ ಏನು ಜೀನ್ಸನ್ನು ಇರುತ್ತೋ ಆ ಜೀನ್ಸನ್ನು ಅಳವಡಿಸಿ ಒಂದು ಪ್ಲ್ಯಾಂಟ್ಸನ್ನು ಗ್ರೋತ್ ಆಗ್ತಕ್ಕಂಥದ್ದು. ಶೂಟ್ ಫ್ರಮ್ ಒನ್ ಪ್ಲ್ಯಾಂಟ್ ಇನ್ಸರ್ಟೆಡ್ ಇಂಟು ಅನದರ್ ಟು ಫಾರ್ಮ್ ಎ ನ್ಯೂ ಗ್ರೋತ್. ಒಂದು ಪ್ಲ್ಯಾಂಟಲ್ಲಿರ್ತಕ್ಕಂತಹ ಶೂಟನ್ನು ಇನ್ನೊಂದು ಪ್ಲ್ಯಾಂಟಲ್ಲಿ ಇನ್ಸರ್ಟ್ ಮಾಡಿ ಅದನ್ನು ಹೊಸದಾಗಿರ್ತಕ್ಕಂತಹ ಪ್ಲ್ಯಾಂಟ್ಸ್ ಫಾರ್ಮೇಷನ್ ಮಾಡೋದೇ ಒಂದು ಗ್ರಾಫ್ಟಿಂಗ್ ಅಂತ ಹೇಳ್ಬೋದು. ಸೊ ಈ ಥರ ಏನಾಗುತ್ತೆ, ಕಟ್ಟಿಂಗ್ ಮಾಡೋದರ ಮೂಲಕ, ಲೇಯರಿಂಗ್ ಮಾಡೋದರ ಮೂಲಕ, ಗ್ರಾಫ್ಟಿಂಗ್ ಮಾಡೋದರ ಮೂಲಕ ಏನು ಮಾಡ್ತಾರೆ, ಪ್ಲ್ಯಾಂಟ್ಸ್ಗಳನ್ನು ಗ್ರೋತ್ ಮಾಡೋದನ್ನು. ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ದ ವೆಜಿಟೇಟಿವ್ ಪ್ರಾಪಗೇಷನ್. ಗ್ರಾಫ್ಟಿಂಗ್, ಫಾರ್ ಎಕ್ಸಾಂಪಲ್ ಮ್ಯಾಂಗೋ. ಕಟ್ಟಿಂಗ್ ಮೀನ್ಸ್ ರೋಸ್, ಲೇಯರಿಂಗ್ ಜಾಸ್ಮಿನ್. ಸೊ ಜೀನ್ಸನ್ನು ಅಳವಡಿಸಿ ಅಥವಾ ಕಟ್ಟಿಂಗ್ ಮ್ಯಾಂಗೋದಲ್ಲಿರ್ತಕ್ಕಂತಹ ಜೀನ್ಸನ್ನು ನಾವು ಮ್ಯಾಂಗೋ ಆ್ಯಸ್ ಬಿಗ್ ಆ್ಯಸ್ ಪಂಪ್ಕಿನ್ ಅಂತ ನಾವು ಹೇಳ್ತೀವಿ ತಾನೆ. ಸೊ ಮ್ಯಾಂಗೋದಲ್ಲಿರ್ತಕ್ಕಂತಹ ಜೀನ್ಸನ್ನು, ಪಂಪ್ಕಿನಲ್ಲಿರ್ತಕ್ಕಂತಹ ಜೀನ್ಸನ್ನು ಮ್ಯಾಂಗೋಲ್ಲಿ ಅಳವಡಿಸಿದರೆ ಸೊ ಪಂಪ್ಕಿನಿನ ಒಂದು ಗಾತ್ರವನ್ನು ಏನಾಗುತ್ತೆ, ಮ್ಯಾಂಗೋವನ್ನು ತಗೊಳ್ಳುತ್ತೆ. ಸೊ ಅದನ್ನು ಗ್ರಾಫ್ಟಿಂಗ್. ಕಟ್ಟಿಂಗ್, ರೋಸಸ್ಗಳನ್ನು ಕಟ್ ಮಾಡಿ ಏನು ಮಾಡುತ್ತೆ, ಕಸಿ ಮಾಡಿ ಒಂದು ಹೊಸದಾಗಿರ್ತಕ್ಕಂಥ ರೋಸನ್ನು ಫಾರ್ಮೇಷನ್ಸ್ ಮಾಡ್ತಕ್ಕಂಥದ್ದು. ಮತ್ತು ಲೇಯರಿಂಗ್ ಅಂದರೆ ಜಾಸ್ಮಿನ್. ಎಕ್ಸಾಂಪಲ್ ಆಫ್ ಲೇಯರಿಂಗ್ ಆದರೆ ಜಾಸ್ಮಿನ್ ಅಂದರೆ ಪ್ಲ್ಯಾಂಟ್ಸ್ ಫ್ರೂಟ್ಸಲ್ಲಿ ಇರ್ತಕ್ಕಂಥ ಏನು ಬ್ರ್ಯಾಂಚಸ್ಸನ್ನು ಇದೆಯೋ ಆ ಬ್ರ್ಯಾಂಚಸ್ಗಳನ್ನೇ ಲೇಯರನ್ನು ಮಾಡಿ ಬೆಳೆಸ್ತಕ್ಕಂತಹ ಪ್ಲ್ಯಾಂಟ್ಸನ್ನು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ. And then sexual reproduction in flowering plants. So how the sexual reproductions will be and takes place in the flowers. So let us see. So reproduction parts of a flower. So observe the figure. This is the figure of a structure of a typical flower. So here the plants will contain the sepals, petals, stamen, stigma, ovule, ovary. So these are all the main parts of the plants. ಅದು ಸ್ಟೇಮನ್ ಇದೆ, ಸ್ಟೇಮನಲ್ಲಿ ಆ್ಯಂಥಮ್ ಮತ್ತು ಫಿಲಮೆಂಟ್ ಇದೆ, ಪೆಟಲ್ಸ್, ಓವ್ಯೂಲ್ಸಿನ ಒಳಗಡೆ ಎಂಬ್ರಿಯೋ ಸ್ಯಾಕ್ಸ್ ಇದೆ, ಸೆಪಲ್ಸ್ ಇದೆ, ರಿಸೆಪ್ಟ್ಯಾಕಲ್ಸ್ ಇದೆ, ಪೆಡಂಕಲ್ ಇದೆ, ಓವರಿ ಇದೆ, ಓವರಿ ಹೊರಗಡೆ ಓವ್ಯೂಲ್ಸನ್ನು ಇರುತ್ತೆ, ಸ್ಟೈಲ್ ಇದೆ, ಸ್ಟಿಗ್ಮಾ ಆ್ಯಂಡ್ ಪಿಸ್ಟಿಲ್. ಹಿಯರ್ ಸ್ಟೇಮನ್ ಆರ್ ದ ಮೇಲ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಆ್ಯಂಡ್ ಸ್ಟಿಗ್ಮಾ ಆರ್ ದ ಫೀಮೇಲ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್.
Here the stamen and the pistil. Observe the figure and you have to easily know the how the flowers will be and reproductions will be and takes place. The stamen and pistil are the reproductive part of the ಫ್ಲವರಿನ ಒಂದು ಸಂತಾನೋತ್ಪತ್ತಿ ಆಗ್ತಕ್ಕಂತಹ ಒಂದು ಪಾರ್ಟ್ ಯಾವುದು ಅಂದರೆ ಯಾವುದು ಸ್ಟೇಮನ್ ಮತ್ತು ಪಿಸ್ಟಿಲ್. ಸೊ ಸ್ಟೇಮನ್ ಈಸ್ ದ ಮೇಲ್ ಪಾರ್ಟ್ ಆಫ್ ಮೇಲ್ reproductive part. It produces pollen grains in the anther which contains the male germ cells. ಇಲ್ಲಿ ಸ್ಟೇಮನ್ ಇದೆಯಲ್ಲ, ಈ ಸ್ಟೇಮನನ್ನು ಒಂದು ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಗಿದೆ. ಇದರಲ್ಲಿ ಒಂದು ಪೋಲನ್ ಗ್ರೈನ್ಸ್ ಅಂದರೆ ಸೀಡ್ಸ್ಗಳನ್ನು ಫಾರ್ಮೇಷನ್ಸನ್ನು ಆಗುತ್ತೆ. ಸೊ ಇಂದ ಪೋಲನ್ ಗ್ರೈನ್ಸ್ ಇಂದ ಆ್ಯಂಥರ್. ಸೊ ಈ ಒಂದು ಸ್ಟೇಮನನ್ನು ಇದೆಯಲ್ಲ, ಸ್ಟೇಮನ್ ಪಾರ್ಟನ್ನು ಆ್ಯಂಥರನ್ನು ಇದೆ, ಫಿಲಮೆಂಟನ್ನು ಇದೆ. ಆ ಆ್ಯಂಥರಲ್ಲಿ ಏನಾಗುತ್ತೆ, ಪೋಲನ್ ಗ್ರೈನ್ಸನ್ನು ಫಾರ್ಮೇಷನ್ ಆಗುತ್ತೆ. ಆ ಪೋಲನ್ ಗ್ರೈನ್ಸನ್ನು ಏನು ಫಾರ್ಮೇಷನ್ ಮಾಡಿದೆ, ಮೇಲ್ ಜರ್ಮ್ ಸೆಲ್ಸನ್ನು ಫಾರ್ಮೇಷನ್ಸನ್ನು ಆಗಿದೆ. ಆ್ಯಂಡ್ ದೆನ್ ಪಿಸ್ಟಿಲ್ಸ್ ಈಸ್ ದ ಫೀಮೇಲ್ reproductive parts. It produces ovules in the ovary which contains the female germ cell. ಸೊ ಪಿಸ್ಟಿಲ್ ಏನಿದೆಯೋ, ಸೊ ಈ ಪಿಸ್ಟಿಲ್ ಏನೋ ಒಂದು ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. ಇಟ್ ಈಸ್ ಎನ್ ಬೈಸೆಕ್ಷುಯಲ್ ಫ್ಲವರ್ ಅಂತಲೂ ಕೂಡ ಕರಿತೀವಿ. ಯಾಕಂದರೆ ಇಟ್ ಕಂಟೈನ್ಸ್ ಬೋತ್ ದ ಕ್ಯಾರೆಕ್ಟರ್ಸ್ ಆಫ್ ದ ಮೇಲ್ ಆ್ಯಂಡ್ ದ ಫೀಮೇಲ್ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಪಿಸ್ಟಿಲ್ ಈಸ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್, ಸ್ಟೇಮನ್ ಈಸ್ ದ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. ಸೊ ಇಟ್ ಪ್ರೊಡ್ಯೂಸಸ್ ಓವ್ಯೂಲ್ಸ್ ಇನ್ ದ ಓವರಿ. ಈ ಫಿಗರನ್ನು ಅಬ್ಸರ್ವ್ ಮಾಡಿರಿ. ಸೊ ಇಲ್ಲಿ ಓವರಿನ ಇದೆ, ಓವರಿಯ ಒಳಗಡೆ ಓವ್ಯೂಲ್ಸ್ ಅಂದರೆ ಎಗ್ಗನ್ನು ಇರುತ್ತೆ. ಆ ಓವ್ಯೂಲ್ಸನ್ನು ವಿಚ್ ಕಂಟೈನ್ಸ್ ದ ಫೀಮೇಲ್ ಜರ್ಮ್ ಸೆಲ್ಸ್. ಆ ಫೀಮೇಲ್ ಜರ್ಮ್ ಸೆಲ್ಸ್ ಆ್ಯಂಡ್ ಮೇಲ್ ಜರ್ಮ್ ಸೆಲ್ಸ್ ಎರಡೂ ಕೂಡ ಫ್ಯೂಸ್ ಆಗಿ ಏನಾಗುತ್ತೆ, ಒಂದು ರೀಪ್ರೊಡಕ್ಷನ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ದೆನ್ ಪಾಲಿನೇಷನ್. Here pollinations means the transfer of pollen grains from anther to stigma of a flower is called pollination. ಸೊ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಅಂದರೆ ಇಲ್ಲಿ ಬೀಜಗಳು. ಸೊ ಫ್ಲವರಲ್ಲಿ ಸ್ಟೇಮನ್ ಪಾರ್ಟಲ್ಲಿ ಇರ್ತಕ್ಕಂತಹ ಏನು ಆ್ಯಂಥರನ್ನು ಇದೆಯೋ, ಈಗ ಇದನ್ನು ಅಬ್ಸರ್ವ್ ಮಾಡಿರಿ. ಸ್ಟೇಮನ್ ಪಾರ್ಟಲ್ಲಿ ಇರ್ತಕ್ಕಂಥ ಏನು ಆ್ಯಂಥರ್ ಇದೆಯೋ, ಆ ಆ್ಯಂಥರಿನ ಒಳಗಡೆ ಏನು ಪೋಲನ್ ಗ್ರೇನ್ಸನ್ನು ಇರುತ್ತೋ, ಆ ಪೋಲನ್ಸ್ ಗ್ರೇನನ್ನು ಏನಾಗುತ್ತೆ, ಇಟ್ಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ. ಸ್ಟಿಗ್ಮಾ ಇಸ್ ದ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಸೊ ಆ ಒಂದು ಪೋಲನ್ ಗ್ರೇನ್ಸನ್ನು ಟ್ರಾನ್ಸ್ಫರ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ, ಆ್ಯಂಥರಿಂದ ಸ್ಟಿಗ್ಮಾಗೆ ಅದನ್ನು ಟ್ರಾನ್ಸ್ಫರನ್ನು ಆಗುತ್ತೆ. ಸೊ ಇದನ್ನೇ ನಾವು ಏನಂತ ಕರಿತೀವಿ, ಪಾಲಿನೇಷನ್. ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ ಆಫ್ ಎ ಫ್ಲವರ್. ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ pollinations. So pollinations will be takes place by wind, ವಾಟರ್ ಆರ್ ಇನ್ಸೆಕ್ಟ್ಸ್. ಈ ಪಾಲಿನೇಷನನ್ನು ಯಾವ ಥರ ಆಗುತ್ತಪ್ಪ ಅಂದರೆ, ಸೊ ಗಾಳಿಯ ಮೂಲಕ, ನೀರಿನ ಮೂಲಕ ಅಥವಾ ಚಿಟ್ಟೆಗಳ ಮೂಲಕನೂ ಕೂಡ ಏನಾಗುತ್ತೆ, ಒಂದು ಪಾಲಿನೇಷನ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ. ಸೊ ಅಲ್ಲಿ ಸೀಡ್ಸ್ಗಳನ್ನು ಜೋರಾಗಿ ಗಾಳಿ ಬಂದರೆ ಉದುರು ಹೋಗಿ ಮತ್ತೇನಾಗುತ್ತೆ, ಒಂದು ಹೊಸದಾಗಿರ್ತಕ್ಕಂತಹ ಪ್ಲ್ಯಾಂಟನ್ನು ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನು ನೀರಿನ ಮೂಲಕ, ಚಿಟ್ಟೆಗಳ ಮೂಲಕ ಏನಾಗುತ್ತೆ, ಒಂದು ನ್ಯೂ ಪ್ಲ್ಯಾಂಟ್ಸನ್ನು ಫಾರ್ಮೇಷನ್ ಆಗುತ್ತನ್ನು ಕೂಡ ನಾವು ನೋಡ್ತೀವಿ. ಇಫ್ ದ ಪೋಲನ್ ಗ್ರೈನ್ಸ್ ಆರ್ ಟ್ರಾನ್ಸ್ಫರ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್, ಸೊ ಇಟ್ ಈಸ್ ಕಾಲ್ಡ್ ಸೆಲ್ಫ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಂದರೆ ಒಂದೇ ಫ್ಲವರಲ್ಲಿ, ಅದೇ ಫ್ಲವರಲ್ಲಿ ಪೋಲನ್ ಗ್ರೇನ್ಸನ್ನು ಆ್ಯಂಥರಿಂದ ಸ್ಟಿಗ್ಮಾವರೆಗೂ ಏನಾಗುತ್ತೆ, ಟ್ರಾನ್ಸ್ಫರ್ ಆಗೋದನ್ನು ಏನಂತ ಕರಿತೀವಿ, ನಾವು ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಆ್ಯಂಡ್ ಕ್ರಾಸ್ ಪಾಲಿನೇಷನ್ಸ್ ಮೀನ್ಸ್ ದ ಪೋಲನ್ ಗ್ರೇನ್ಸ್ ಆರ್ ಟ್ರಾನ್ಸ್ಫರ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ ಫ್ರಮ್ ಅನದರ್ ಫ್ಲವರ್ ಟು from one flower to another flower. So that organisms are called cross pollination. So it is transfer from the anther of one flower to the stigma of another flower. It is cross pollination. ಇದರಲ್ಲಿ ಇರ್ತಕ್ಕಂಥ ಸ್ಟೇಮನಲ್ಲಿ ಇರ್ತಕ್ಕಂಥ ಆ್ಯಂಥರಲ್ಲಿ ಇರ್ತಕ್ಕಂಥ ಏನು ಪೋಲನ್ ಗ್ರೇನ್ಸನ್ನು ಇದೆಯಾ, ಆ ಒಂದು ಪೋಲನ್ ಗ್ರೇನ್ಸನ್ನು ಏನಾಗುತ್ತೆ, ಇನ್ನೊಂದು ಬೇರೆ ಫ್ಲವರಲ್ಲಿ ಟ್ರಾನ್ಸ್ಫರನ್ನು ಆಗುತ್ತೆ. ಯಾವುದು, ಆ್ಯಂಥರ್ ಟು ಸ್ಟಿಗ್ಮಾ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಕ್ರಾಸ್ ಪಾಲಿನೇಷನ್. ಸೊ ಪಾಲಿನೇಷನ್ಸ್ ಟೇಕ್ಸ್ ಪ್ಲೇಸ್ ಬೈ ಇನ್ಸೆಕ್ಟ್ಸ್, ವಿಂಡ್, ವಾಟರ್. ಇಲ್ಲಿ ತೋರಿಸಿದ್ದಾರೆ ಸೆಲ್ಫ್ ಪಾಲಿನೇಷನ್ ಮತ್ತು ಕ್ರಾಸ್ ಪಾಲಿನೇಷನ್ಸನ್ನು ಯಾವ ಥರ ಆಗುತ್ತೆ ಅಂತಕ್ಕಂಥದ್ದನ್ನು. ಕ್ರಾಸ್ ಪಾಲಿನೇಷನ್ಸನ್ನು ಚಿಟ್ಟೆಗಳ ಮೂಲಕನೂ ಕೂಡ ಇಲ್ಲಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಒಂದು ಹೂವಿನಿಂದ ಇನ್ನೊಂದು ಹೂವಿನಲ್ಲಿ ಆ ಚಿಟ್ಟೆಗಳನ್ನು ಹೋಗಿ ಕೂತ್ಕೊಂಡು ಅದ್ರ ಮಕರವೊಂದನ್ನು ಹೀಡ್ಕೊಂಡು ಅದನ್ನು ಬಿಡಿದಾಗನೂ ಕೂಡ ಏನಾಗುತ್ತೆ, ಅಲ್ಲಿ ಕ್ರಾಸ್ ಪಾಲಿನೇಷನ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. So okay dear students, today we shall discuss about the importance of fission, budding, regeneration,
fragmentation, spore formation, vegetative propagation, and sexual reproduction in flowering plants and pollination. Okay, thank you. Next class we shall discuss about the fertilization and reproduction in human beings and female reproductive system, fertilization in human beings and stages in the early development of the embryo, menstruation. Okay, thank you.